ಹಾಯ್ ಗಾಯ್ಸ್, ಫೈನಲಿ ನಾವು ಡೆಲ್ಲಿಗೆ ಬಂದಿದ್ದೀರಿ. ಡೆಲ್ಲಿ ಬಸ್ ಸ್ಟಾಪಲ್ಲಿದ್ದೀರಿ. ಸೊ ಇಲ್ಲಿ ನಮ್ಮ ಬಸ್ ಬಂದಿದೆ ಅಂತ ನಾವು ಬಸ್ ಎತ್ತಿದ್ರಿ. ಪ್ರೈವೇಟ್ ಬಸ್ ಇದೆಲ್ಲ. ಸೊ ನಮ್ಮದು ಸೀಟ್ಸು ಚೆನ್ನಾಗಿದೆ, ಸೆಮಿ ಸ್ಲೀಪರು, ಇಬ್ಬರು ಆಕ್ಯುಪೈಡ್ ಆಗಿದ್ದೀರಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಸ್ಸು ಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಬೆಚ್ಚಿಗೆ ಮಾಡಿಕೊಂಡು ಹೆಂಗೂ ಮನೇಲಿಗೆ ಹೋದರೆ ಫುಲ್ ಚಳಿ ಇರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಇಲ್ಲೇ ಬೆಚ್ಚಿಗೆ ಮಾಡ್ಕೊಂಡಿದ್ರಿ. ಅಲ್ಲೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಸೊ ನೋಡಿ, ನಾವು ಫುಲ್ ಪ್ಯಾಕ್ಡ್ ಆಗಿದ್ದೀರಿ. ನೆಕ್ಸ್ಟು ನಾವು ಡ್ರಾಪ್ ಹಾಕಿದ್ರೆ ಅವ್ರು ನಮ್ಮನ್ನೆಲ್ಲ ಒಂದು ಹೋಟ್ಲಿಗೆ ಹಾಕ್ತಾರೆ. ಅದೇ ಹೋಟ್ಲಿದು. ಊಟಕ್ಕೆ ಅಂತ ನಿಲ್ಲಿಸಿದ್ರು ರಾತ್ರಿ ಒಂದು 2 hours ಆದಮೇಲೆ. ಈ ಹೋಟ್ಲಲ್ಲಿ ಹೆವಿ ಸ್ಕ್ಯಾಮ್ ಮಾಡ್ತಾರೆ. ನೀವು ಏನೇ ಊಟ ತೊಗೊಂಡ್ರು ಜೊತೆಗೆ ಒಂದು ಸಲಾಡ್ ಅಂತ ಕೊಡ್ತಾರೆ. ಆ ಸಲಾಡ್ ನೀವು ತೊಗೊನಿಲ್ಲ ಅದಕ್ಕೆ ಬಿಲ್ ಹಾಕ್ತಾರೆ. ನಮ್ಮದು ಹಂಗೆ ಆಯಿತು. ರೇಟ್ ಕೂಡ ಜಾಸ್ತಿ ಇತ್ತು. ರೇಟ್ ಕೂಡ ಜಾಸ್ತಿ ಇತ್ತು, 70 ರೂಪಾಯಿ ಅದಕ್ಕೆ. ಸೊ ಯಾರೇ ನೀವು ಈ ಥರ ಟ್ರಿಪ್ಪಿಗೆ ಹೋದಾಗ ಈ ಥರ ಎಲ್ಲರೂ ಹೋಟ್ಲಲ್ಲಿ ನಿಲ್ಲಿಸಿದಾಗ ಎಕ್ಸ್ಟ್ರಾ ಏನಾದ್ರು ಕೊಟ್ಟರೆ ಏನೂ ತೊಗೋಬೇಡಿ. ಅದು ಈ ಥರ ಪಂಜಾಬಿ ಡಾಬಾ ಅಂತ ಹೇಳ್ಬಿಟ್ಟೆಲ್ಲ ನಿಲ್ಲಿಸಿದ್ರೆ ಅಲ್ಲಿ ಎಲ್ಲೂ ತೊಗೊಳಕ್ಕೆ ಹೋಗಬೇಡಿ. ಸುಮ್ಮನೆ ಎಕ್ಸ್ಟ್ರಾ ಡಬಲ್ 70 ರೂಪೀಸ್ ಹಾಕ್ತಾರೆ ಸಲಾಡ್ಗೆ. ಅದರಲ್ಲಿ ಮುಲ್ಲಂಗಿ, ಮೆಣಸಿನ್ಕಾಯಿ, ಸೌತೆಕಾಯಿ ಏನೇನು ಇಟ್ಟಿದ್ರು. ನಾನು 2 ಪೀಸ್ ಸೌತೆಕಾಯಿ ತಿಂದೆ, ಅದಕ್ಕೆ 70 ರೂಪಾಯಿ ಹಾಕ್ದ. ಸೊ ನಾನು ಬೇಡ ಅಂತ ಹೇಳಿದ್ರು ಹಾಕಿದ್ದ. ಗೈಸ್, ನೀವು ಹುಷಾರಾಗಿರಿ, ಸ್ಕ್ಯಾಮ್ ಆಗಬೇಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವ್ ಎಲ್ಲಿದ್ರಿ ಗೊತ್ತಾ? ನಾವು ಈಗ ಇರೋದು ಮನಾಲಿ. ಎಷ್ಟು ಚಳಿ ಆಗ್ತಾ ಇದೆ ಅಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಚಳಿ ಆಗ್ತೈತೆ. ಅದಕ್ಕೆ ಬಿಸಿ ಬಿಸಿ ಮ್ಯಾಗಿ ಬೇರೆ ಆರ್ಡರ್ ಮಾಡಿದಿರಿ. ಬಟ್ಟೆ ಎಷ್ಟು ಹಾಕೊಂಡಿದ್ದೀರಿ ಅಂದ್ರೆ ಒಳಗೆ ಶರ್ಟ್ ಮೇಲೆ ಶರ್ಟ್. ನಿಂದೆ ತೋರ್ಸು, ಶರ್ಟ್ ತೋರ್ಸು. ಮನಾಲಿ ಈ ಶರ್ಟ್ ಮೇಲೆನೆ ಇನ್ನು 2-3 ಶರ್ಟ್ ಒಳಗಾಕಿದ್ದಾನೆ. ಅದನ್ನ ತೋರ್ಸು ಅಂತ ಇದಲ್ಲ. ಚಳಿ ತಡಿಯಕ್ ಆಗ್ತಾ ಇಲ್ಲ. ಶೂ ಬೇರೆ ಇಲ್ಲೂನು ಒಂದೆಲ್ಲ ತೋರಿಸ್ತೀನಿ. ಇಲ್ಲಿ ನೋಡಿ, ಆ ಶೂ ಒಳಗೆ 2 ಸಾಕ್ಸ್ ಹಾಕಿದೀರಿ. ಯಪ್ಪಾ ಗೈಸ್, ನಾನು 3 ಪ್ಯಾಂಟ್ ಹಾಕೊಂಡಿದೀನಿ ಚಳಿಗೆ. 3 ಪ್ಯಾಂಟ್ ಹಾಕಿದನು. ನಾವು ಪ್ಯಾಕೇಜ್ ಅಲ್ಲಿ ಬಂದಿದ್ದು, ಅದು ಕಮ್ಮಿ ಬಜೆಟ್ ಅಲ್ಲಿ ಪ್ಯಾಕೇಜ್ ಅಲ್ಲಿ ಬಂದಿದ್ದು. 7000 ಪ್ಯಾಕೇಜ್ ಅಲ್ಲಿ ಬಂದಿದ್ದು. ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಅಂದ್ರೆ ಅವರು ಡೆಲ್ಲಿಯಿಂದ ಪಿಕ್ ಮಾಡೋದು, ಇನ್ನು ಡೆಲ್ಲಿಗೆ ಬರೋದು ನಮ್ಮ ಖರ್ಚೆ ಇರುತ್ತೆ. ಅಲ್ಲಿಂದ ಮಾಡಿದ್ದು ಎಲ್ಲಾನು ಚೆನ್ನಾಗಿತ್ತು, ನಮ್ಗೆಲ್ಲ ಇಷ್ಟ ಆಯ್ತು. ಬಸ್ಸು ಇಷ್ಟ ಆಯ್ತು, ಮತ್ತೆ ರೂಮುನು ಸೂಪರ್ ಆಗಿದೆ. ರೂಮುನು ಜಾಸ್ತಿ ಇಷ್ಟ ಆಯ್ತು. ನಾವಿನ್ನ ಡೇ ಸ್ಟಾರ್ಟ್ ಮಾಡಿಲ್ಲ, ಅದನ್ನ ಹೇಳಿದ್ದು ಸರಿ ಮಾಡ್ಕೊತೀನಿ ಅಂತ. ನಾವು ಇನ್ನ ಸ್ಟಾರ್ಟ್ ಮಾಡಿಲ್ಲ, ಈಗ ತಾನೇ ಚೆಕ್ ಇನ್ ಆಗಿದ್ದೀರಿ. ರೂಮ್ ಕೂಡ ಚೆನ್ನಾಗಿದೆ, ಸೂಪರ್ ಆಗಿದೆ. ರೂಮಲ್ಲಿ ಹೀಟರ್ ಕೂಡ ಕೊಡ್ತಾರಂತೆ. ಸೊ ನಮ್ಗೆ ರೂಮು ಇಷ್ಟ ಆಯ್ತು, ವಾಶ್ರೂಮ್ ಇಷ್ಟ ಆಯ್ತು, ಎಲ್ಲ ಇಷ್ಟ ಆಯ್ತು. ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಕೂಡ ಇನ್ಕ್ಲೂಡ್ ಇದೆ ಇದ್ರಲ್ಲೇ. ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಮಾತ್ರ ಇನ್ಕ್ಲೂಡ್. ಲಂಚ್ ನಾವೇ ಮಾಡ್ಕೋಬೇಕು, ಇಲ್ಲ ಹೊರಗಡೆ ಹೆಂಗು ನಾವು ಸುತ್ತಾಡ್ತಿರಲ್ಲ ಅಲ್ಲೇ ಎಲ್ಲಾದ್ರೂ ಮಾಡ್ಕೋಬೇಕು. ನಮ್ಗೆ ಇಲ್ಲಿ ಬಾಲ್ಕನಿ ವ್ಯೂ ಕೂಡ ಚೆನ್ನಾಗಿದೆ. ನಮ್ಗೆ ಇನ್ನ ಈಗ ತಾನೇ ಚೆಕ್ ಇನ್ ಆಗಿರೋದು, ಇವಾಗೆ ನಮ್ಗೆ ಇಷ್ಟೊಂದು ಇಷ್ಟ ಆಗ್ತದೆ. ಇನ್ನು ನಾವು ಇಲ್ಲಿ 3 ದಿವಸ ಇರ್ತೀರಿ, ಇನ್ನು ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ಇದೆ. 2-3 ಡೇಸ್ ಆದ್ಮೇಲೆ ಇನ್ನು ಏನಂತ ಹೇಳ್ತೀವಿ. ಬಟ್ ಫಸ್ಟ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದೀರಿ. ಅವ್ರು ತೆಲುಗು ಅವರೇನೋ ಪ್ಯಾಕೇಜ್ ಮಾಡಿರೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಾವು ಬಂದಿದ್ದು ಸ್ವಲ್ಪ ಡಿಸೆಂಬರ್, ಇವಾಗ ಫಸ್ಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ನೋ ಕಮ್ಮಿ ಇದೆ. ಬಟ್ ಆಮೇಲೆ ಇನ್ನೂ ಚಳಿ ತಡೆಯಕ್ಕಾಗಲ್ಲ ಬಿಡಿ. ಇವಾಗ ನನ್ ಕಾಲೆಲ್ಲ ಫ್ರೀಸ್ ಆಗಿ ನೋವ್ತಾ ಐತೆ ನನ್ಗೆ. ಮತ್ತೆ ರೂಮ್ ತೋರಿಸ್ತೀನಿ, ಫಸ್ಟ್ ಬಾಲ್ಕನಿ ತೋರಿಸ್ಬಿಡ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅಮ್ಮ. ವ್ಯೂ ಫೋನಲ್ಲಿ ಅಷ್ಟು ಇದ್ದಾಗ ಕಾಣ್ತ ಇಲ್ಲ. ವ್ಯೂ ಅದು ಸೂರ್ಯ ಬರ್ತಾ ಇರೋದು. ಈ ಕಡೆ ನೋಡ್ಸಿ, ಈ ಕಡೆ ಬೆಟ್ಟ ತೋರಿಸಿ. ಪಿಕ್ಚರ್ ಅಲ್ಲಿ ಇದ್ದಂಗ ಐತೆ. ಏನೋ ಫೋನಲ್ಲಿ ಅಷ್ಟು ಇದ್ದಾಗ ಕಾಣ್ತಾ ಇಲ್ಲ. ಕಾಣ್ತಿದೆ ಅಲ್ಲೇ. ಇದು ಚೆನ್ನಾಗಿದೆ ನೋಡು ಮೇಲೆ. ಒಳ್ಳೆ ಪಿಕ್ಚರ್ ಅಲ್ಲಿ ನೋಡಿ, ಮಾಡಿದ್ರೆ ಯಾವ್ದೋ ಪಿಕ್ಚರ್ ಅಲ್ಲಿ ಇದ್ದಂಗಿದೆ ಫೋಟೋ. ಚಿಕ್ಕದ್ ಮಾಡಿ, ಜೂಮ್ ಚಿಕ್ಕದ್ ಮಾಡಿ. ಬೆಟ್ಟ ಪಕ್ಕದಲ್ಲೇ ಈ ತರ ಮನೆಗಳು ಕಟ್ಕೊಂಡು ಹೆಂಗಿದಾರೆ ನೋಡಿ. ನಾವು ಇದ್ರಲ್ಲಿ ಒಂದು ಹೋಟೆಲ್ ಅಲ್ಲಿ ಚೆಕ್ ಇನ್ ಆಗಿದ್ದೀವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ರೂಮ್ ಟೂರ್ ಡೋರಿಂದ ತೋರಿಸ್ಬೇಕು, ನಾವು ಉಲ್ಟಾ ಬಾಲ್ಕನಿನ ತೋರಿಸ್ತೀವಿ. ಬಾಲ್ಕನಿ ತುಂಬಾ ಇಷ್ಟ ಆಗುತ್ತೆ ನಮ್ಗೆ. ನೋಡಿ, ಫಸ್ಟ್ ಇಲ್ಲೆಲ್ಲ ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ನೈಟ್ ಹೊತ್ತು ಬೇಕಾದ್ರೆ ಓಪನ್ ಮಾಡ್ಕೊಂಡು ವ್ಯೂ ಕೂಡ ನೋಡ್ಬೋದು, ನೈಟ್ ವ್ಯೂ ಇದ್ರೆ. ಬನ್ನಿ, ಇದು ಬಾಲ್ಕನಿ ಎಂಟ್ರೆನ್ಸ್, ರೂಮ್ ಎಂಟ್ರೆನ್ಸ್ ಎಲ್ಲ. ಸೊ ಬಾಲ್ಕನಿ ಸ್ವಲ್ಪ ಮೆಸ್ಸಿ ಇದೆ, ಬಟ್ ಎಲ್ಲ ಸೂಟ್ ಕೇಸ್ ಇವಾಗ ತೆಗ್ದಿದ್ದು ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಟ್ರೆ. ಇದು ಡೈನಿಂಗ್ ಟೇಬಲ್. ಅವ್ರು ಹೇಳಿದಾರೆ ಬೆಡ್ ಮೇಲೆಲ್ಲ ಇಟ್ಕೊಂಡು ಏನೋ ತಿನ್ನೋದು ಗಲೀಜ್ ಮಾಡಬೇಡಿ ಅಂತ. ಸೊ ಇದನ್ನ ಯೂಸ್ ಮಾಡಿ ಅಂತ.
ಸೊ ಇದನ್ನ ಯೂಸ್ ಮಾಡೋಣ ಅಂತ ಸೂಟ್ ಕೇಸು ಅವರು ಹೇಳಿದ್ರು, ಸೂಟ್ ಕೇಸು ಇಟ್ಟಿದ್ದೀವಿ. ಸೊ ಇದು ನಮ್ದು ಟೆಲಿಫೋನ್ ಇದೆ ಕಾಂಟ್ಯಾಕ್ಟ್ ಮಾಡಕ್ಕೆ, ಮತ್ತೆ ಮೆನು ಕೂಡ ಕೊಟ್ಟಿದ್ದಾರೆ, ಏನ್ ಬೇಕಾದ್ರೂ ಆರ್ಡರ್ ಮಾಡ್ಬೋದು ನಾವು. ಎಲ್ಲ ತುಂಬಾ ಐಟಮ್ಸ್ ಇದೆ. ಇದು ನಮ್ಮ ಬೆಡ್ ಕೂಡ ಸಾಫ್ಟ್ ಆಗಿದೆ. ಇಲ್ಲಿ ಕಾಫಿ ಟೀನು ಜಾಸ್ತಿ ಇದೆ, 50 ರೂಪಾಯಿ. ಕಾಫಿ ಟೀ ನಮ್ಮೂರ್ಗಿಂತ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಕಾಫಿ ಟೀ ಚೆನ್ನಾಗಿ ಮಾಡ್ತಾರೆ. ಎಕ್ಸ್ಟ್ರಾ ಸಕ್ಕರೆ ಎಕ್ಸ್ಟ್ರಾ ಕಾಫಿ ಕೂಡ ಬೇಕಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಮತ್ತೆ ಬೆಡ್ ಚೆನ್ನಾಗಿದೆ, ಬೆಡ್ಶೀಟ್ ಕೊಟ್ಟಿದ್ದಾರೆ, ಇಲ್ಲಿ ಮ್ಯಾಟ್ ಕೊಟ್ಟಿದ್ದಾರೆ, ಸ್ವಲ್ಪ ಬೆಚ್ಚಗಿದೆ. ಫುಲ್ ಮ್ಯಾಟ್ ಹಾಕಿಲ್ಲ, ಅಲ್ಲೆಲ್ಲ ತಣ್ಣಗಿದೆ. ಮತ್ತೆ ಇಲ್ಲಿ ಒಂದು ಟಿವಿ ಇದೆ. ಟಿವಿ ನಾವು ಯೂಸ್ ಮಾಡ್ತಿರಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಾವು ಜಾಸ್ತಿ ಓಡೋದೆ ಅಲ್ವಾ, ಓಡಾಡಿ ಟೈರ್ಡ್ ಆಗಿ ಮಲಗಿಬಿಡ್ತೀರಿ. ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಬಟ್ಟೆಗಳು ಇಟ್ಕೊಳಕ್ಕೆ ಕಬೋರ್ಡ್ ಕೊಟ್ಟಿದ್ದಾರೆ. ಕಬೋರ್ಡ್ಗಳೆಲ್ಲ ಇಲ್ಲಿ ಎಕ್ಸ್ಟ್ರಾ ಬೆಡ್ಶೀಟ್ ಬೇರೆ ಕೊಟ್ಟಿದ್ದಾರೆ, ನಾವ್ ಇದು ನೋಡ್ಲೇ ಇಲ್ಲ. ಮತ್ತೆ ಇನ್ನೂ ಚೆನ್ನಾಗಿ ಬೆಚ್ಚಗ್ ಮಾಡ್ಕೊಬಹುದು. ಬ್ಲಾಂಕೆಟ್ ಇದು ನಾವು ನೋಡೇ ಇಲ್ಲ, ಬ್ಲಾಂಕೆಟ್ ಬೇರೆ ಕೊಟ್ಟಿದ್ದಾರೆ. ನಾವು ಯೂಸ್ ಮಾಡಲ್ಲ ಅಷ್ಟು ಮಾಡಲ್ಲ, ಹೆಂಗಿದ್ರೆ ನಾವೆಲ್ಲ ಅಲ್ಲೇ ಇಟ್ಕೋತೀರಿ. ಇದು ಕೆಳಗಡೆ ಇರ್ತಾವ್ರು ನೋಡೋಣ, ಕೆಳಗಡೆ ಏನು ಇಟ್ಟಿಲ್ಲ. ಬಟ್ ಸ್ಪೇಸ್ ಮತ್ತೆ ಒಂದು ಡಸ್ಟ್ಬಿನ್ ಕೊಟ್ಟಿದ್ದಾರೆ, ಏನಾದ್ರು ಇದ್ರೆ ವೇಸ್ಟ್ ಹಾಕಕ್ಕೆ. ಅವರೇ ವಾಶ್ರೂಮ್ ಮೇನ್ ಎಲ್ಲ ಕಡೆನೂ ವಾಶ್ರೂಮ್ ಒಂದು ಚೆನ್ನಾಗಿದ್ರೆ ಹೆಂಗಾದ್ರೂ ಇದ್ ಬಿಡ್ಬೋದು. ಇದು ವಾಶ್ರೂಮ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀಟಾಗಿ ಬಿಸಿನೀರು ಬರುತ್ತೆ. ಚೆನ್ನಾಗಿದೆ. ಅದೇನಕ್ಕೆ ಆನ್ ಮಾಡಿ ಆಫ್ ಮಾಡು, ಸೌಂಡ್ ಬರುತ್ತೆ ಇದ್ರಲ್ಲಿ. ನೋಡಿ ಗಾಯ್ಸ್, ರೂಮ್ ಎಷ್ಟು ಚಂದ ಇದೆ. ರೂಮ್ ಆಚೆ ಹೋದ್ರೆ ಬಾಲ್ಕನಿ, ಅದು ಮಸ್ತಾಗೈತೆ. ಇನ್ನು ನೈಟಲ್ಲಿ ಹೆಂಗಿರುತ್ತೆ ನೋಡಬೇಕು. ಬಸ್ಸಲ್ಲೂ ಸೆಮಿ ಸ್ಲೀಪರ್ ಅಲ್ಲಿ ಬಂದಿದ್ದು, ಅದನ್ನು ತುಂಬಾನೇ ಚೆನ್ನಾಗಿತ್ತು. ಬಸ್ಸಲ್ಲೆಲ್ಲ ನಾವು ವಿಡಿಯೋ ಮಾಡಕ್ ಆಗ್ಲಿಲ್ಲ, ನಾವು ರೂಮ್ ಹೋದ್ಮೇಲೆ ಮಾಡೋಣ ಅಂದ್ಬಿಟ್ಟು ನಾವು ಇಲ್ಲಿಂದ ನಮ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ರಿ. ದಿಸ್ ಇಸ್ ಕಾಲ್ಡ್ ಮನಾಲಿ ವ್ಲಾಗ್. ಬಾಲ್ಕನಿ ಮೈನಸ್ ಅಲ್ಲಿ ಇದೀವಿ ನಾವು ಆಕ್ಚುಲಿ ಇವಾಗ. ಅದಕ್ಕೆ ಏನ್ ಮಜಾ ಗೊತ್ತಾ, ಮ್ಯಾಗಿ ತಿಂದ್ರೆ. ಈಗ ನೀನೇನ್ ಮೇ ಬಿ ಲೈಟ್ ಕೆಳಗಡೆ ನಿಂತಿದ್ಯಾ, ಅದಕ್ಕೆ ಡಿಮ್ಮಾಗಿ ಕಾಣಿಸ್ತಾ ಇದ್ಯಾ. ನಾವ್ ಅಲ್ಲೇ ಮ್ಯಾಗಿ ತಿಂದ್ರಿ ಗಾಯ್ಸ್, ಹೆಂಗಿತ್ತು ಗೊತ್ತಾ. ಯಪ್ಪ, ಇವಾಗೂನು ಆರ್ಡರ್ ಮಾಡಿದಿರಿ ಮ್ಯಾಗಿನ. ನಾವ್ ಇಲ್ಲಿಗೆ ಹೆಂಗ್ ಬಂದ್ರಿ? ಎಲ್ಲಿ? ಮನಾಲಿಗೆ ಬಸ್ಸಲ್ಲಿ ಬರಕ್ ಮುಂಚೆ. ಫ್ಲೈಟ್ ಅಲ್ಲಿ ಬಂದ್ರಿ ಗೈಸ್. ನನ್ಗೆ ಟೆನ್ಷನ್ ಅಲ್ಲಿ ವಿಡಿಯೋ ಮಾಡಕ್ ಆಗಿಲ್ಲ, ಅಂದ್ರೆ ಫಸ್ಟ್ ಟೈಮ್ ಅಲ್ವಾ. ಸುಮ್ಮನೆ ಅವಾಗ ಮಾತಾಡಿಲ್ಲ, ನಾರ್ಮಲ್ ಆಗಿ ಹಂಗೆ ಹಾಕ್ಬಿಟ್ಟಿದ್ದೀರಿ. ಹೆಂಗಿರುತ್ತೆ ಅಂತಾನು ಹೇಳ್ತೀನಿ. ಯಾರಾದ್ರೂ ಬರೋದಿದ್ರು ಡೆಲ್ಲಿಗೆ ಟ್ರೈನು ಇದೆ, ಅದು ಇನ್ನೂ ತುಂಬಾ ಕಮ್ಮಿ ಇದೆ. ಫಸ್ಟೇ ಬುಕ್ ಮಾಡ್ಬೇಕು. ಫ್ಲೈಟುನು ಆಗ್ಲಿ ಫಸ್ಟೇ ಬುಕ್ ಮಾಡಿ, ನಿಮ್ಗೆ ಇದಾಗುತ್ತೆ. ಮತ್ತೆ ಕ್ರೆಡಿಟ್ ಕಾರ್ಡ್ ಅದು ಇದು ಯೂಸ್ ಮಾಡಿ ಸ್ವಲ್ಪ ಆಫರು ಅದು ಇದೆಲ್ಲ ಸಿಗುತ್ತೆ. ಕಮ್ಮಿ ಬಜೆಟ್ ಅಲ್ಲಿ ಆರಾಮಾಗಿ ಬಂದ್ರಿ. ಆಕ್ಚುಲಿ ಅವ್ನಿಗೆ ಬರ್ಡೇಗೆ ಸರ್ಪ್ರೈಸ್ ಕೊಟ್ಟಿರೋದು. ನನಗೆ ಇಷ್ಟ ಆಯ್ತಾ? ಅವ್ನು ಕೇಳೇ ಇಲ್ಲ, ನಿನ್ಗೆ ಇಷ್ಟ ಆಯ್ತಾ? ಹೌದು, ನನ್ಗೆ ಇಷ್ಟ ಆಯ್ತು. ನಾನು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ಅನ್ನೋದು ತುಂಬಾ ಅವನಿಗೆ ಫ್ಲೈಟ್ ಅಂದ್ರೆ ಅದಕ್ಕೆ ಸರಿ ಅಂತ ಹೋದ್ರೆ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗೋಣ ಅಂತ ಅನ್ಕೊಂಡೆ. ಆದ್ರೆ ಡೊಮೆಸ್ಟಿಕ್ ಟ್ರಿಪ್ಗೆ ನಾನು ಫ್ಲೈಟ್ ಅಲ್ಲಿ ಬರ್ತೀನಿ ಅಂತ ಅನ್ಕೊಂಡೇ ಇದ್ದಿಲ್ಲ. ಅದೇ ಒಂದು ದೊಡ್ಡ ಸರ್ಪ್ರೈಸ್ ಆಗಿದೆ. ಫ್ಲೈಟ್ ಅಲ್ಲೇ ಒಳ್ಳೆ ಹೆವೆನ್. ಅಂದ್ರೆ ಸ್ವಲ್ಪ 3 hours ಅಂದ್ರೆ ಒಂಚೂರು ಬೋರ್ ಆಗುತ್ತೆ. ಬಟ್ ನಾವು ಮೂವಿನೋ ಅದೋ ಇದೋ ನೋಡ್ತಾ ಇದ್ರೆ ಅಷ್ಟು ಬೋರ್ ಆಗಲ್ಲ. ನನ್ಗೊಂದು 10 minutes ಅಲ್ಲೋ ಇಲ್ಲೋ ಒಂಚೂರು ಬೋರ್ ಆಯ್ತು. ಬಟ್ ಮೇಲೆ ಹೋಗ್ಬಿಡ್ತೀವಿ. ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆದವ್ರಿಗೆ. ನಾವು ಹೆವೆನ್ ಹೋಗಿ ಇವಾಗ ಹೆವೆನ್ ಅಲ್ಲಿ ಇದೀರಿ ಅನ್ನೋ ತರ ಇದೆ. ಇವಾಗನು ಇಲ್ಲೂನು ಬಂದಾಗಿಂದ ಎಷ್ಟು ಗ್ಲೌಸ್ ಮೇಲೆ ಗ್ಲೌಸ್ ಹಾಕೊಂತ ಇದೀರೋ ಆಗ್ತಾ ಇಲ್ಲ ನಮ್ಗೆ. ಇವಾಗನು ಇಲ್ಲಿ ರೂಮ್ ಅಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ, ರೆಡ್ ಆಗ್ಬಿಟ್ಟೈತಿ. ಆದ್ರೆ ತುಂಬಾ ಜನ ಹೇಳ್ತಾರೆ ಫ್ಲೈಟ್ ಅಲ್ಲಿ ಹೋಗ್ಬೇಕಾರೆ ಇಕ್ಬೇಕಾರೆ ಇಳಿಬೇಕಾರೆ ಸ್ವಲ್ಪ ಭಯ ತರ ಅನ್ಸುತ್ತೆ, ಒಂಥರ ಆಗುತ್ತೆ ಅಂತೆಲ್ಲ. ಅದು ಅನ್ಕೊಂಡಿದ್ರಿ, ಆದ್ರೆ ನಮ್ಗೆ ಚೆನ್ನಾಗಿತ್ತು ಫ್ಲೈಟ್. ಏನು ಅಷ್ಟೊಂದೆಲ್ಲ ಏನು ಅನ್ಸಲ್ಲ. ಕ್ಲೀನ್ ಆಗಿ ರೋಡ್ ಮೇಲೆ ಹೋಗೋ ತರನೇ ಇತ್ತು. ಅವಾಗ ಹಂಸ ಮೇಲೆ ಇಕ್ಕತ್ರನೇ ದಡ ಬಡ ಅನ್ನೋ ತರ ಇತ್ತು. ಆಮೇಲೆ 1 hour 1.5 hour ಏನು ಈ ಕಡೆ ಆ ಕಡೆ ಮೂವ್ಮೆಂಟೇ ಇಲ್ಲ. ಸೀದಾ ಹೋಗ್ತಾ ಇತ್ತೆ ಫ್ಲೈಟ್. ಹೋಗ್ತಾ ಇತ್ತಾ ಇಲ್ಲ ಹಂಗೆ ನಿಂತು ಬಿಟ್ಟಾಯ್ತಾ ಗಾಳಿಯಲ್ಲಿ. ಹೋಟೆಲ್ನು ಸ್ವಲ್ಪ ಬುಳ ಅಂತ ಆಯ್ತು. ಓಕೆ ಗೈಸ್, ಇವಾಗ ಫಸ್ಟ್ ಚಾರ್ಜ್ ಹಾಕ್ಬಿಡ್ತೀನಿ, ಆಮೇಲೆ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಎಲ್ಲ ಮಾತಾಡ್ಬಿಟ್ರೆ ಮಾತಾಡಿಲ್ಲ. बेंगलोर सर बैंगलोर सर बैंगलोर माय फादर का शू ट्रेडिंग का बिजनेस है, ऐसी माल सप्लाई करते हैं. ओके. माय फादर 20 years old पुराना मैं ना सुना जो ये फुल लेदर में है सर, बहुत अच्छी जोड़ी है.
हमारे यहाँ से पहाड़ों में ये चलता ಸಿಕ್ಕಾಕೊಂಡ್ಬಿಟ್ರೆ है। फादर हमारे ऐसे ಅಯ್ಯೋ ಯಪ್ಪ ಬಿಡ್ತಾ ಇಲ್ಲ लेदर का फुल काम है। ಏನ್ ಮಾಡೋದೋ ಗೊತ್ತಿಲ್ಲ मद्रास से अपना लेदर आता है। ಬಕ್ರ ಆಗ್ಬಿಟ್ಟಾನೆ ಫ್ರಾನ್ಸಿಸ್ ರೂಮ್ ತೋರಿಸ್ತೀನಿ ಅಂತ आपको कितने प्राइस में पड़ी सर? 1000 rupees ಅಂತ ಹೇಳ್ಬಿಟ್ಟು 1000 में? हाँ वो बढ़िया मिल गई। क्या कलर लिया आपने? नहीं इधर एक ब्रांड है जुडियो ಇಲ್ಲ ಇದ್ರೆ ಚಳಿಲದು ಹೆಂಗಿರ್ತವೆ ವಾವ್ सही बढ़िया। ಸೂಪರ್ ಆಗಿರುತ್ತೆ प्रॉपर्टी अपनी लॉन्च है, बाली में भी लॉन्च है। ಅದೇನು ಕಡಿಂಬ ಟೆಂಪಲ್ ಅಂತ ಇದೆ ಅದಕ್ಕೆ ಹೋಗಿಲ್ಲ ಪ್ಲೇಸ್ ಡಿಫ್ರೆಂಟ್ ಆಗಿದೆ ಇವನು ಹೋಗಿ ಬಕ್ರ ಆಗಿ ಎಲ್ಲ ಕಡೆನೂ ಸೈಲೆಂಟ್ ಆಗಿದೆ ಬಕ್ರ ಆಗಿ ಬರ್ತಾನೆ ಸುಮ್ನೆ ಬೇಡ ಅಂತ ಬರ್ಬೇಕು ಯಾವ್ದೋ ಲಕ್ಕಿ ಡ್ರಾ ಅಂತ ಇದು ನಾಯಿ ನೋಡು. ಇವನು ಸ್ಕ್ರಾಚ್ ಮಾಡಿದಂತೆ ನೋಡಿ ನಾನೆಲ್ಲ ನೀನ್ ಸ್ಕ್ರಾಚ್ ಮಾಡಿದೆ ಇದು ಚೆನ್ನಾಗೈತೆ ಕೂದ್ಲು ಚೆನ್ನಾಗೈತೆ ನೋಡು ಕೂದಲೆಲ್ಲ ನಾಯಿ ಚೆನ್ನಾಗಿದೆ ನೋಡು ಜರ್ಮನ್ ಶೆಪರ್ಡ್ ತರ ಅಲ್ಲ ಇದೆ ಈ ಚಳಿಗಾಲಕ್ಕೆ ಅದಕ್ಕೆ ನೋಡಿ ಹೆಂಗೆ husky. ತಿಕ್ಕಾಗಿರ್ಬೇಕು ಹಂಗೆ ಇದು ನೋಡು ಹಸ್ಕಿ ಹಸ್ಕಿ ಅಮ್ಮ ಭಯ ಆಯ್ತು ಆ ಕಡೆ ಜರ್ಮನ್ ಶೆಪರ್ಡ್ ಈ ಕಡೆ ಹಸ್ಕಿ ಹೆಂಗ್ ಹೋಗ್ಬೇಕಂತ ಗೊತ್ತಾ ಅಡಿಂಬ ಟೆಂಪಲ್ಗೆ ಗೊತ್ತಿಲ್ಲ ಮತ್ತೆ ಹಿಂಗೆ ಕೇಳಿ ಹೋಗ್ತಾ ಇರೋದು. ಯಾರನ್ನಾದ್ರೂ ಹಿಂಗ್ ದಾರಿ ಇರೋದೇ ಹಂಗೆ ಹೋಗ್ತಾ ಇರೋದು ಯಾವ್ದೋ ಲಕ್ಕಿ ಡ್ರಾ ಅಂತ ಮಾಡ್ತಾರೆ guys. ಇಲ್ಲಿ ಸುಮ್ನೆ ಬಕ್ರಗಳು ಮಾಡೋದು ನಮ್ಗಳನ್ನ ಏನಂತ ಗೊತ್ತಾ ಲಕ್ಕಿ ಡ್ರಾ ಅಂತೆ ನಾವು ಒಂದ್ ಮೈಕ್ ಆನ್ ಮಾಡ್ಕೊಂಡಿದ್ಯಾ ನೋಡು ಮಾಡಿದೀನಿ ಒಂದ್ ಸ್ಕ್ರಾಚ್ ಕಾರ್ಡ್ ನನಗೆ ಕೊಟ್ರು ಅದ್ರಲ್ಲಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಬಂದ್ರೆ ಅಷ್ಟೇ ನಿಮ್ಗೆ ಲಕ್ ಇಲ್ಲ ಅಂತ ಹೇಳಿದ್ರು ಒಂದ್ ಕಾರ್ಡ್ ಕೊಟ್ರು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಬಂತು ಇನ್ನೊಂದ್ ಕಾರ್ಡ್ ಕೊಟ್ರು ಅವ್ಳು ಕೊಟ್ರು ನೀವು ಸ್ಕ್ರಾಚ್ ಮಾಡಿ ಅಂತ ಅದ್ರಲ್ಲಿ ಕಂಗ್ರಾಚುಲೇಷನ್ ಅಂತ ಬಂದ್ಬಿಡ್ತು ABCD ಇಟ್ಕೊಂಡ್ಬಿಟ್ರು ನಾಲ್ಕು ಅಲ್ಲಿ ಒಂದ್ ಆಪ್ಷನ್ ಸ್ವಲ್ಪ ಜನ ಬಕ್ರಗಳು ಕೂತಿದ್ದಾರೆ 4 ಆಪ್ಷನ್ ಇದ್ರೆ ಯಾವ್ದಾದ್ರು ಒಂದ್ ಬಂದೇ ಬರುತ್ತೆ ನಿಮ್ಗೆ ಅಂತ ಹೇಳಿದ್ರು ಬೈ ಕಡೆ ಯಾವ್ದಾದ್ರು ಬಂದೇ ಬರುತ್ತೆ ಅಂತ ಹೇಳಿದ್ರು ಫಸ್ಟ್ ಅಂತೂ ಡೆಲ್ ಲ್ಯಾಪ್ಟಾಪ್ ಅಂತ ಸೆಕೆಂಡು ಟಿವಿ ಥರ್ಡು ಯಾರು ಬರಲ್ಲ ಬಿಡು ಮೈಕ್ ಆನ್ ಆಗಿದ್ಯಾ ನೋಡು ಮೈಕ್ ಆನ್ ಆಗಿದೆ ಆನ್ ಆಗಿದೆ ಥರ್ಡ್ ವಿಡಿಯೋ ಆಫ್ ಮಾಡಿದ ತಕ್ಷಣ ಇನ್ನೊಬ್ರು ಬಂದ್ರು ಇವಾಗ ಒಂದ್ ಸ್ವಲ್ಪ ಧೈರ್ಯ ತಗೊಂಡ್ ಬೇಡ ಅಂತ ಏನ ತಿನ್ನಣ ಇಲ್ಲ ಹೋಗ್ ಬಂದು ಇಲ್ಲಿ ಇದ್ದಷ್ಟು ಡೇಂಜರ್ ಬಾ ಇವ್ರ ಭಾಷೆ ಬರಲ್ಲ ನಮ್ ಭಾಷೆ ಕರೆಕ್ಟ್ ಆಗಿ ಹೋಗ್ತಾ ಇದೀಯ ಅಂತಾನು ಗೊತ್ತಿಲ್ಲ ನೋಡ್ ನೀನು ಹಿಂಗೆ ಬಾರೆ ಅವನು ಹೇಳಿಲ್ವ ಮೇಲೆ ಹೋಗ್ಬೇಕಂತ ಮೇಲೆ ಹೋಗ್ಬೇಕು ಗೊತ್ತಾ ಇವಾಗ ಮೇಲೆ ಹೋಗ್ಬೇಕು ಮೇಲೆ ಹತ್ಬೇಕಾ ಹಾ ಏನಂಗಂದ್ರೆ ಅಯ್ಯೋ ಇಲ್ಲಿ ಏನು ಇಷ್ಟೈತೆ ರೈಡ್ ಮಾಡೋದು ಅದು ಸವಾರಿ ಅಯ್ಯೋ ನಂಗೆ ಭಯ ಅದ್ ನೋಡಿದ್ರೆ ಭಯ ಆಗ್ತೈತೆ ಎಷ್ಟದೆಲ್ಲ ಗೊತ್ತಿಲ್ಲ ಮೇಲೆ ನೋಡಿ ಚೆನ್ನಾಗಿದೆ ತೋರಿಸಿ ಮರಗಳೆಲ್ಲ ಎಲ್ಲ ತಗೊಂಬತ್ತ ಕಾಡು ಒಂದ್ರಲ್ಲಿ ನೈ ನೇಚೆ ನೈ ಪರನೆ ರಾಬಿಟ್ ನೋಡು ಎಷ್ಟು ಕ್ಯೂಟ್ ಆಗಿದೆ ವಾವ್ ಅರೆ ಎತ್ಕೊಂಡ್ರೆ ಮತ್ತೆ ಚಾರ್ಜ್ ಮಾಡ್ತಾರೆ ಬಾ ಹೋಗೋಣ ಫೋಟೋ ಹಿಡ್ಕೊಳಕ್ಕೆ ಇಷ್ಟೊಂದು ಕೊಡ್ಬೇಕು ನೈ ಬಾದ್ ಮೇ ಆऊंगा ಮೇಲೆ ಹೋಗ್ಬೇಕು ಬಸ್ ಫೋಟೋ ಶೂಟ್ ಮಾಡ್ತಾ ಇದೀವಿ 100 rupees ಅಂತೆ ಈಚ್ 100 rupees ಕ್ಯಾಮ್ರಾಗೆ 30 rupees ಅಂತೆ ಏನಂತೆ ಏನಂತಾರೆ ಮನಾಲಿ ಡ್ರೆಸ್ ಮನಾಲಿ ಡ್ರೆಸ್ आओ सर आप आओ जैकेट रिमूव करो अपना ಬಾ ಬೇಸ್ ಈಗ ಒಂದು ರೆಡಿ ಕ್ಯಾಪ್ ಕೊಡು ನಾನು ಕಾಣ್ತಾ ಇದ್ದೀನಿ ಗಲ್ಲು ಅಂತ ಮೈಕ್ ಹುಷಾರು ಮೈಕ್ ಎಲ್ಲಿ ನೈಸ್ ಟಿ ಶರ್ಟ್ ಹಾಕ್ತಲ್ಲ ಕೊಡು ಈ ಬಟನ್ ತೆಗಿ ಇರಿ ರಂಗಿ ಇಡುವ पाउच रिमूव सर दिस
ಕೊಡು ಗೈಸ್. ಇದು ಹಡಿಂಬ ಟೆಂಪಲ್ ಹತ್ರ ಮೇಲೆ ಮಾಡ್ತಾ ಇರೋದು ಇದು. ನಿಮ್ಗೇನಾದರೂ ನೆನಪಿಗೆ ಇರಬೇಕಂದ್ರೆ ಫೋಟೋಸ್ ಇಟ್ಕೋಬೋದು. ಇದೊಂದು ಇದು ಹೀಗೆ ಬರುತ್ತೆ ಕಾಣಿಸ್ತೈತೆ. ಮೆಮೊರೀಸ್ಗೆ ಇಟ್ಕೊಬೋದು. ಇಲ್ಲಿ ಬಂದಿದ್ದೀರಿ ಹೇಳು. ಹಿಡಿಂಬ ಅನ್ನೋದು ಯಾರು ಗೊತ್ತಾ? ಆಕ್ಚುಲಿ ಒಬ್ಬ ರಾಕ್ಷಸಿ. ಅವಳಿಗೆ ಭೀಮನ್ ಮೇಲೆ ಲವ್ ಆಗ್ಬಿಡುತ್ತೆ. ಅಲ್ಲಿ ಕುತ್ಕೊಳ್ಳೋಣ ಚೇರ್ ಮೇಲೆ ಏನು? ಬೇಡ, ಭೀಮ ಗೊತ್ತಲ್ಲ, ಅಂದ್ರೆ ಫುಲ್ ಸ್ಟ್ರಾಂಗ್ ಮ್ಯಾನ್. ಅವನದು ಫಿಸಿಕ್ ನೋಡಿ, ಅಲ್ಲೇ ಹೇಳು ನನಗೆ. ಅವ್ನ ಫಿಸಿಕ್ ನೋಡಿ, ಅವ್ನ ಸ್ಟ್ರೆಂತ್ ನೋಡಿ, ಅವನ್ನ ನೋಡಿ ಅವಳಿಗೆ ಇಷ್ಟ ಆಗ್ಬಿಡುತ್ತೆ, ಲವ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಭೀಮನ ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಅವಳು ರಾಕ್ಷಸ ರೂಪದಿಂದ ಸುಂದರವಾಗಿರೋ ಒಂದು ಕನ್ಯಾ ರೂಪ ತಗೊಂಡು ಮದುವೆ ಕೂಡ ಆಗ್ತಾಳೆ. ಮದುವೆಯಾಗಿ ಅವ್ರಿಗೊಂದು ಮಗನೂ ಹುಡ್ತಾನೆ. ಅವನ ಹೆಸರು ಘಟೋತ್ಕಚ ಅನ್ಕೊಂತಾರೆ. ಸೊ ಅವಾಗ ರಾಜರ ಕಾಲದಲ್ಲಿ ಕಟ್ಕೊಟ್ಟಿರೋ ದೇವಸ್ಥಾನ ಇದು. ಅವಳು ಇಲ್ಲಿ ಬಂದು ತಪಸ್ಸು ಮಾಡ್ತಾ ಇದ್ಲು. ಹಿಡಿಂಬ ಟೆಂಪಲ್ ಅಂತ ಹೆಸರಿಟ್ಟಿದೆ. ಸೊ ಇವ್ನು ಹೇಳಿದ್ದು ಸ್ಟೋರಿ ಫುಲ್ಲಾಗಿ ತೆಗಿ. ಇದು ಫುಲ್ಲಾಗಿ ಎಲ್ಲಿಂದ ತೆಗಿಲ್ಲ? ಹಿಂದೆ ಹೋಗಿಲ್ಲ, ಅಲ್ಲಿ ಕುತ್ಕೊ ಹೋಗ್ಲಿ. ಇವನು ಇವಾಗ ನೋಡಿ ತಿಳ್ಕೊಂಡಿರೋದು. ರಾಂಗ್ ಆಗಿದ್ರೆ ಕಮೆಂಟ್ ಮಾಡಿ. ನಂಗೆ ಅಸೋ ಪ್ರಕಾರ ರೈಟ್ ಆಗಿರುತ್ತೆ. ರೈಟ್ ತಾನೆ? ರೈಟ್ ಇದು. ಬೇರೆ ಹಿಡಿಂಬ ಟೆಂಪಲ್, ಹಿಡಿಂಬ ನೇಮಲ್ಲಿ ಅವರು ಇಲ್ಲಿ ಬಂದು ತಪಸ್ಸು ಮಾಡ್ತಾ ಇದ್ದಾರೆ. ಇದು ಒಳಗ್ ಹೋಗಕ್ ನಮಗ್ ಇವಾಗ ಕಷ್ಟ. ಟೈಮ್ ಆಗೋಗ್ಬಿಡುತ್ತೆ. ಲೈನ್ ಇಷ್ಟು ಉದ್ದ ಐತೆ, ಇನ್ನು ಇಲ್ಲಿವರೆಗೂ ಐತೆ. ಅದಕ್ಕೆ ನಮಗ್ ಕಷ್ಟ. ಬಾ ಒಂದ್ ರೌಂಡ್ ನೋಡ್ಕೊಂಡು ಬರೋಣ. ಆಗಲ್ಲ. ಅಲ್ಲಿ ಲೈನ್ ಅನ್ಕೊಂಡೆ, ಅದ್ರ ಹಿಂದೆ ನೋಡಿ ಇನ್ನೂ ಎಷ್ಟಿದೆ. ಒಳಗೆ ಫೋಟೋಗ್ರಫಿನೂ ಅಲೌಡ್ ಇಲ್ಲ ಅಂತೆ. ತೆಗಿ ಒಂದೊಂದು ಒಳ್ಳೆ ಆಂಗಲ್ ಅಲ್ಲಿ ನಾನು ಫೋಟೋ ಹಿಡ್ತೀನಿ ಕೊಡ್ತೀನಿ. ಹೇಳಿ. ಫ್ರಂಟ್ ಕ್ಯಾಮ್ರಾ ಮಾಡು, ಬ್ಯಾಕ್ ಬೇಡ. ನಾವಿಬ್ರು ನೋಡಿರೋಣ. ಹೋಗಿ ಗೈಸ್, ಇವಾಗ ನಾವು ಘಟೋತ್ಕಚ ಟೆಂಪಲ್ ಹೋಗ್ತಾ ಇದ್ವಿ. ಘಟೋತ್ಕಚ ಅವಾಗ ಹೇಳಿದ್ನಲ್ಲ, ಹಿಡಿಂಬ ಮತ್ತೆ ಭೀಮಗೆ ಹುಟ್ಟಿರೋ ಮಗ ಘಟೋತ್ಕಚ. ಸುಸ್ತಾಗುತ್ತಾ? ಅಷ್ಟೇನಾ? ಅಷ್ಟೇ, ಇನ್ನೇನು. ಘಟೋತ್ಕಚ ಯಾರು? ಹಿಡಿಂಬನ್ ಮಗ ಘಟೋತ್ಕಚ. ಏನು ಟೆಂಪಲ್? ಅವ್ರದ್ದು ಟೆಂಪಲ್ ಇದು, ಹಿಡಿಂಬ ಟೆಂಪಲ್. ಯಾಕಂದ್ರೆ ಏನಾದ್ರು ಫೋಟೋ ಇದ್ರೆ ಹಾಕ್ತೀನಿ, ಹೆಂಗಿರುತ್ತೆ ಒಳಗೆ. ಹಿಡಿಂಬ ಟೆಂಪಲ್ ಯಾಕಂದ್ರೆ ಹಿಡಿಂಬ ಇಲ್ಲಿ ತಪಸ್ ಮಾಡ್ತಾ ಇದ್ಲು ಅಂದ್ಬಿಟ್ಟು. ಸೊ ಅವ್ರ ಮಗನ ಟೆಂಪಲ್. ತುಂಬಾ ಟೈಮ್ ಹೋಗ್ಬಿಡುತ್ತೆ ಅಲ್ಲೇ. ನೈ ಹೋಗ್ಯಾ ನೀಚೆ ಹೋಗ್ಯಾ ಬಸ್. ಇಲ್ಲಿ ನೋಡಿ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾವಿಬ್ಬರದು ಡ್ರಾ ಮಾಡ್ಕೊತಾ ಇದ್ದೀರಿ, ನಾನು ಮತ್ತೆ ಫ್ರಾನ್ಸಿಸ್ ಅಂತ. ಪರವಾಗಿಲ್ಲ, ಅಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾರೆ ಇವರು. ಅಷ್ಟು ಚೆನ್ನಾಗಿದೆ. ಇದು ನಮ್ಗೆ ಇಷ್ಟ ಆಯಿತು. ಬಟ್ ಇಲ್ಲಿ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ತಗೊತಾ ಇದ್ದೀರಿ ತಾನೇ ಫ್ರಾನ್ಸಿಸ್? ಈ ನೇಮ್ಸ್ದು ಗೋವಾದಲ್ಲಿ ತಗೊಂಡಿದ್ರೆ ಅದಕ್ಕೆ ನೇಮ್ಸ್ದು ಬೇಡ ಅಂತ ನಾನು ಫ್ರಾನ್ಸಿಸ್. ಇಲ್ಲಿ ನೋಡಿ ನೈಸ್. और कुछ राइटिंग भी करना सर? हाँ, मनाली ಕಾಸು ಅಷ್ಟೇ ಕೊಟ್ಬಿಡ್ತೀಯ? ಕಾಸು ಅಷ್ಟೇ ಕೊಡ್ತೀಯಾ? ನಮ್ಮ ಹೆಸರು ಬೇಕಾ? ಹಾಂ, ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟು. ಹಾಂ, ನಮ್ಮ ಹೆಸರು ಬರಿಬೋದಾ ಕೇಳು? ಬರೀತಾರೆ. ಬೇಕಾ ಹೆಸರು? हमारा नाम लिख सकते भैया? इधर स्नो एक्टिविटीज भी नहीं है? ये स्नो में नहीं मिलेगी आपको। स्नो मिलेगा आपको यहाँ पे सुलांग में अंजनी महादेव का मंदिर है ना, वहाँ पे मिलेगा आपको स्नो। ओके। जो मतलब शिवलिंग है ना, शिवलिंग, हाँ शिवलिंग है, बर्फ की बनी हुई उधर। उधर कब जाएंगे हम? उधर है भैया आपका कल। ठीक है। उधर एक्टिविटीज है, स्नो एक्टिविटी है। जिप लाइन हो गया, हाँ याक हो गया। जिप लाइन का कितना चार्ज करता है वो? भैया वो तो मतलब वही करते हैं जो टूरिज्म की दुकानें होती है ना वहाँ पे, हाँ वो खुद तो ऊपर लेके जाते हैं हमको। जी जी जी। ठीक। नेक्स्ट क्लब हाउस, ಅಲ್ಲೇನು शॉपिंग सेंटर। ಶಾಪಿಂಗ್ ಸೆಂಟರ್, ನಮ್ಗೆ ಏನು ಬೇಕಾದ್ ತಗೊಬೋದು. घंटा लगता है हमको? यहाँ पे लगेगा आपका
आधा घंटा ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. सिर्फ ತೋರಿಸ್ತೀನಿ ನೋಡಿ, ಸಾಕಾಗಿದೆ ಕಣ್ಣಿಗೆ. ठीक है अब कॉल करो आधा घंटे के बाद. हाँ जी, उसके बाद जाएंगे लंच करने. हाँ नहीं आधा घंटे के बाद कॉल करो, लेट हो गया तो हम आ जाते हैं. ಪಿಕ್ಚರ್ ಇದ್ದಂಗೆ ಐತಿ ಇದು. हो ना ಹೌದಾ? ಇವಾಗ ಅದ್ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇಲ್ಲ ನಿನ್ಗೆ? हाफ एन आवर ಇಲ್ಲಿ ಬೇರೆ ಶಾಪಿಂಗ್ ಎಲ್ಲದಕ್ಕೂ ಸೆಂಟರ್ ಇದೆ. ಟೈಮಿಂಗ್ಸ್ ಕೊಡ್ತಾರೆ. ಟೈಮಿಂಗ್ಸ್ ಅಂತ ಏನಿಲ್ಲ, ಸ್ಪೆಸಿಫಿಕ್ ಆಗಿ ಇಷ್ಟೇ ಅಂತ. ಸ್ವಲ್ಪ ಲೇಟ್ ಆದ್ರೆ ನಡೆಯುತ್ತೆ. ಅವರು ಜನರಲ್ ಆಗಿ ಹೇಳ್ತಾರೆ ಎಲ್ಲ ತೋರಿಸಿ ಎಲ್ಲ ಕವರ್ ಮಾಡೋಣ ಅಂತ 3 ಡೇಸ್ಗೂ. ಹಾ ಏನೋ ನಮ್ಗೆ ಪ್ಯಾಕೇಜ್ ಇಷ್ಟ ಆಗ್ತೈತೆ ಅಂದ್ರೆ ಪ್ಯಾಕೇಜ್ ಅಲ್ಲಿ ಬಂದಿದ್ದು ಬರ್ತೆ ಅನ್ಸೋ ತರ. ಟಿಕೆಟ್ ತಗೋಬೇಕು ನಾವು. ಅಡಲ್ಟ್ 50 ರೂಪೀಸ್. ಬನ್ನಿ ಗೈಸ್ ನೋಡ್ಬಿಟ್ಟು ಎಂಟ್ರೆನ್ಸ್ ಟಿಕೆಟ್ ಹೇಳ್ತೀನಿ ಪರ್ ಅಡಲ್ಟ್ಗೆ. ಸೊ ನಾವಿಬ್ಬರಿಗೆ 50 ರೂಪಾಯಿ ತಗೊಂಡು, ಇದು ಶಾಪಿಂಗ್ ಸೆಂಟ್ರು. ಇಲ್ಲಿ ಏನು ಬೇರೆ ಪ್ಲೇಸಸ್ ಅದಿದೆ ಅಂತ ಏನಿಲ್ಲ ನೋಡೋಕ್ಕೆ, ಎಲ್ಲ ಶಾಪಿಂಗ್ ಸೆಂಟ್ರು ನೋಡ್ಕೊಂಡು ನಮ್ಗೇನೋ ಶಾಪಿಂಗ್ ಬೇಕಾದ್ರೆ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಅಷ್ಟೇ. ನೋಡೋಣೇನು ಹಾಂ ಬೇಡವಾ? ಬಾ ಫಸ್ಟ್ ನೋಡು, ಹಿಂಗೆ ಹೋಗ್ತಾ ಏನಾದ್ರು ಬೇಕು ಅನ್ನೋದ್ರೆ ರಿಟರ್ನ್ ಬರ್ತಾ ಅದ್ರಲ್ಲಿ ತಗೊಳೋಣ. ಫಸ್ಟ್ ಟೈಮ್ ಒಂದೇ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರೆ ಟೈಮ್ ಆಗೋಗ್ಬಿಡ್ತದೆ. ಸರಿ ಮಿಸ್ ಹಿಂಗೆ ಬಂದರೆ ಇಲ್ಲಿ ಕ್ಲಬ್ ಹೌಸ್ ಅಂತ ಇದೆ, ಇಲ್ಲಿ ಉಳ್ಕೋಬೇಕು. ನೋಡೋಣ ಹೇಗಿದೆ ಅಂತ. ಏನಕ್ಕೆ 50 ರೂಪೀಸ್ 25 ರೂಪೀಸ್ ಇಸ್ಕೊಳ್ಕವ್ರೆ ಈಚ್ ಹೆಡ್. ಚೆಕ್ ಮಾಡೋಣ. ಏನಿದು ಕ್ರಾಫ್ಟ್ ಗ್ಯಾಲರಿ ಅಂತೆ. ಬಾ ನೋಡೋಣ ಇನ್ನು ಕ್ರಾಫ್ಟ್ ಅಂತೆ. ಈ ಥರ ಹೋಗ್ಲಿ ರೆಡಿ ಮಾಡಿದ್ರಲ್ಲ. ಈ ಥರ ಅಲ್ವಾ ಚೆನ್ನಾಗಲ್ಲ? ಚೆನ್ನಾಗಿದೆ ಮನೆ. ಅದು ತಗೊಳೋಕ್ಕಾಗಲ್ಲ, ತುಂಬ ಉಳ್ತದೆ. ಚಿಕ್ಕ ಚಿಕ್ಕದಾಗಿರೋದೇ ನೋಡ್ಬೇಕು ನಾವು ತಗೊಳೋದು. ಇದ್ದಾರೆ ನಿಮ್ಮ ಫ್ರೆಂಡಿಗೆ ಆಗೋದು ತಗೊಳ್ಳೋ ಅಷ್ಟೇ ಗೈಸ್. ಏನು ಅಷ್ಟು ಇರಲಿಲ್ಲ ಡಿಫ್ರೆಂಟಾಗಿ, ಬಟ್ ಓಕೆ. ಏನು ಮೇಲೆ ಬಟ್ಟೆ ಅಂಗಡಿ ಏನು ಅಷ್ಟೇನು ನಮಗೇನು ಸ್ಪೆಷಲ್ ಅನಿಸಿಲ್ಲ. ಬಟ್ ಅದು ಬ್ಯಾಡ್ಮಿಂಟನ್ ಇದೆ, ಟೇಬಲ್ ಟೆನ್ನಿಸ್ ಇದೆ. ಯಾವ್ದಾರು ಆಡ್ಬೋದು. ಆಡೋಣ ಯಾವ್ದಾದ್ರು ನಿಂಗೆ ಹೇಳೋದಾರ ಅದರಲ್ಲಿ? ಬೇಡ ಬೇಡ, ಯಾವ್ದು ಆಡೋಕೆ ಬರಲ್ಲ. ಆಡೋಕೆ ಬರಲ್ಲ, ಇಂಟ್ರೆಸ್ಟ್ ಇಲ್ಲ. ಮನೇಲೇ ಆಡೋವಲ್ಲ ಅವೆಲ್ಲ. ಮನೇಲಿ ಇಲ್ಲಲ್ಲ ಅವೆಲ್ಲ. ಇವಾಗಿರೋ ಟೈಮ್ ಹಾಫ್ ಆನ್ ಅವರ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಏನೇನು ಮಾಡಬೇಕು ಮುಗಿಸ್ಕೊಂಬಿಡ. ನೋಡೋಣ, ಕಣ್ಣು ತಂಪು ಮಾಡ್ಕೊಳೋಣ. ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡೋರು. ಫುಲ್ ಪೈನಾಪಲ್ ಫ್ರೂಟ್ಸ್ ಅಲ್ಲ, ಜ್ಯೂಸ್ ಅಂಗಡಿ ಅದು. ಅದೇ ಡಿಸೈನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಷ್ಟೇನಾ? ಆ ಕಡೆನೇ ಇದಾವೆ, ಇನ್ನೂ ಮುಂದೆ ಇದೆ. ಬಟ್ ಎಲ್ಲ ಶಾಪಿಂಗ್ ಇದೆ. ನಮ್ಗೆ ಇಷ್ಟ ಇರೋದನ್ನ ನೋಡಿ ತಗೋಬೋದು. ಸರಿ, ನಾನು ಆಮೇಲೆ ಸಿಗ್ತೀನಿ. ನೆಕ್ಸ್ಟ್ ಯಾವ್ದು ನೋಡೋಕೆ ಹೋಗ್ತಿರೋ ಅಲ್ಲಿ ಸಿಗ್ತೀನಿ. ಮೋಮೋಸ್ ಇದೆ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ನೋಡ್ತಾ ಇದ್ದೀರೋ. ಹೊಟ್ಟೆ ಹಸ್ತೈತೆ. ಒಂದ್ಸರಿ ತಗೋ. ಹಾಂ ಅಂಕಲ್ ಚಿಕನ್ ಮೋಮೋಸ್ ತಿಂತಾ ಇದ್ದೀರಿ. ಬಟ್ ರೇಟು ಅಪ್ಪ 3 ಟೈಪ್ ತಿನ್ಬೋದು ನಮ್ಮೂರು ಕಂಪೇರ್ ಮಾಡಿದ್ರೆ. ನಮ್ಮೂರು ಸೈಡೆಲ್ಲ 60-70, ಇದು 170. ಗಾಯ್ಸ್ ಈ ಜಾಗ ನೋಡಿ ಗಾಯ್ಸ್ ಹೆಂಗೈತಿ ಬಾಯ್ಸ್. ನನ್ಗೆ ಯಾವುದು ಬೇಡ ಈಗ. ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ನಂಗೇನಿಲ್ಲ ಈಗ, ಪೀಸ್ಫುಲ್ ಆಗಿ ನೇಚರ್ನ ಎಂಜಾಯ್ ಮಾಡ್ಬೇಕಷ್ಟೆ. ನನಗೆ ಆಡೋದೆಲ್ಲ ಈಗ ಇಂಟ್ರೆಸ್ಟೇ ಹೋಗ್ಬಿಟ್ಟೈತೆ. ಎಷ್ಟು ಚೆನ್ನಾಗಿದೆ ನೋಡಿ, ಕಣ್ಣು ತುಂಬಿಸ್ಕೊಳೋಣ ಅನ್ಸುತ್ತೆ. ಇಲ್ಲಿ ಆಕ್ಟಿವಿಟೀಸ್ ಇದೆ ನೋಡಿ. ಇದು ಏನದು ಅದೇನು ಅಂದ್ರಲ್ಲಪ್ಪ ಅದಕ್ಕೆ ರಿವರ್ ಕ್ರಾಸಿಂಗ್. ಎಷ್ಟು ನೀರು ಚೆನ್ನಾಗಿದೆ ಅಲ್ಲ ನೋಡಕ್ಕೆ. ಅಲ್ಲಿ ಹತ್ರ ಹೋಗೋಣವಾ? ಇಲ್ಲಿ ಮತ್ತೆ ಇಳಿಬೇಕಂತನಾ? ನೀರು ತುಂಬಾ ತಣ್ಣಗಿದೆ. ಅದು ಸುಮ್ಮನೆ ಅಲ್ಲ, ಫ್ರೀಸ್ ಆಗಿ ಹೋಗ್ತೀಯಾ. ಅಷ್ಟು ತಣ್ಣಗಿರುತ್ತೆ ನೀರು. ನೀರು ತುಂಬಾ ತಣ್ಣಗಿರುತ್ತೆ. ಅದು ಡಿಸೈನ್ ನೋಡಿ, ಸೈಕಲ್ ಅಲ್ಲಿ ಹೋಗೋದು ಮತ್ತೆ ನಡ್ಕೊಂಡು. ಪ್ಯೂರ್ ಆಗಿದೆಲ್ಲ ಅದು ವಾಟ್ರು.
ಎಲ್ಲಿ ನೋಡಿ ನೇಚರ್ 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 ಪೀಸ್ ಮೈಂಡ್ ಎಷ್ಟು ಪೀಸ್ ಆಗುತ್ತಲ್ಲ. ಇದು ಜಿಪ್ ಲೈನ್, ಅದು ರಿವರ್ ಕ್ರಾಸಿಂಗ್ ಅಂತೆ, ಹಂಗೆ ದಾಟ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಮತ್ತೆ ಸೈಕ್ಲಿಂಗ್ ಹೋಗೋದಲ್ಲ ಐತೆ. ಇಲ್ಲಾಂದ್ರೆ ಹೋಗಿ ಕೆಳಗಡೆ ಹೋಗಿ ಹತ್ರ ನೀರ್ ಹತ್ರ ಫೋಟೋ ಶೂಟ್ ಮಾಡ್ಕೋಬಹುದು. ನೀರಂತೂ ಥಂಡಿ ಇಲ್ಲೇ ಫೀಲ್ ಆಗ್ತಾ ಇದ್ದೆ. ನೀರು ಅಲ್ಲಿ ಹರಿಯೋ ನೀರು ಇಲ್ಲಿ ತಣ್ಣ ಫೀಲ್ ಆಗ್ತಾ ಇದೆ. ಇಷ್ಟೊತ್ತು ಬಿಸಿ ಇದ್ರೆ ತಾನೆ ನಾವು ಜಿಲ್ ಜಿಲ್ ಅಂತ ಐತೆ ಅವಾಗ. ಸರಿ, ಆಮೇಲೆ ಸಿಗ್ತೀನಿ ಗೈಸ್. ಇದೇ ಲಾಸ್ಟ್ ಈ ಕ್ಲಬ್ ಹೌಸ್ ಅಲ್ಲಿ. ಅಂದ್ರೆ ಶಾಪಿಂಗ್ ಪ್ಲಸ್ ಈ ರಿವರ್ ನ ಸ್ವಲ್ಪ ಹೊತ್ತು ಕುತ್ಕೊಂಡು ಪೀಸ್ಫುಲ್ ಆಗಿ ನೋಡ್ಬೋದು. ನಾವು ತುಂಬಾ ಟೈಮ್ ಇದ್ರೆ ಕಣ್ ತುಂಬಿಸ್ಕೊಂಡು ಹೋಗ್ಬಿಡ್ತೀರಿ. ಊಟ ಮಾಡ್ಕೋಬೇಕು ಬೇರೆ. ನಮ್ದು ಓನ್ಲಿ 3 days ಅಲ್ವಾ ಇರೋದು. ಸ್ನಾಕ್ಸ್ ಎಲ್ಲ ಸಿಗುತ್ತೆ, ಬಟ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬಟ್ ಇನ್ನೇನ್ ಮಾಡೋದು, ಟೂರಿಸ್ಟ್ ಪ್ಲೇಸ್ ಎಲ್ಲ ಕಡೆನೂ ಹಂಗೆ ಇದೆ, ಇದ್ ಮಾಡ್ಲೇಬೇಕು. ಅದು ಗ್ಯಾಸ್ಟ್ರಿಕ್ ಆದ್ರೆ ಅಂತ ಟ್ರಾವೆಲಿಂಗ್ नहीं आता ना, ಅದು ವಾಮಿಟಿಂಗ್ ಆಗ್ಬಾರ್ದು ಅಂತ ಅದಕ್ಕಂತ. ये सेम ಇದೆ. ತಗೋಣಲ್ವಾ? ಬೇಡ तगो, दे दो. ಸ್ವೀಟ್ ಏನಿಲ್ವಾ? स्वीट क्या है इसमें? स्वीट स्वीट ये होगा, हलवा. हलवा नहीं चाहिए. ये एक ये होगा स्वीट. ये स्वीट नहीं है. ये स्वीट है. ಬಟ್ ಇದು ಹುಳಿ ಇರುತ್ತೆ. स्वीट है, ये स्वीट है, ये स्वीट है, ये स्वीट है, ये ಇದು ಮ್ಯಾಂಗೋ. ಇದು यस ಮ್ಯಾಂಗೋ. ಬೇಡ, ನಿಂಗೆ ಬೇಕಂದ್ರೆ ತಗೋ. ಹುಳಿ ये भी ನಂಗೆ स्वीट है, ये भी स्वीट ತಗೋ, है, ಬೇಕಂದ್ರೆ ನಿಂಗೆ ತಗೋ. ये स्वीट एंड सॉर है. ಬೇಡ ಬಿಡು, ಅದು ಒಂದೇ ಮೂರೇ ತಗೋ ಸಾಕು. ಹೋಗೋಣ. ये स्वीट है ना? टेस्ट करो. हाँ है. ನಂಗೆ ಬೇಡ, ನಂಗೆ ಕೊಡ್ಬೇಡ. ಲಾಸ್ಟ್ ಗಾಯ್ಸ್ ಇವತ್ತಿನ ದಿನದ್ದು ಏನಿದು ಮಾಲ್ ರೋಡಾ? ಬಟ್ ನೀವು ಮೋನಿ ಸ್ಟ್ರೀಟ್. ಮೋನಿ ಸ್ಟ್ರೀಟಾ? ಮಾಲ್ ರೋಡ್ ಅಲ್ಲಿ? ಮಾಲ್ ರೋಡ್ ಆ ಕಡೆ ಮಾಲ್ ರೋಡ್ ಇದೆ. ನೀವು ಯೂಟ್ಯೂಬ್ ಅಲ್ಲಿ ಮಾಲ್ ರೋಡ್ ಅಂತ ಹಾಕಿದ್ರೇನೆ ಬರುತ್ತೆ ಸ್ನೋಫಾಲ್ದೆಲ್ಲ. ಬಟ್ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ನೋಫಾಲು. ಬಟ್ ನೀವು ಆ ಟೈಮಲ್ಲಿ ಬಂದರೆ ಅಂತೂ ಸಖತ್ತಾಗಿರುತ್ತೆ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ. ನೋಡಿ, ಅಂದರೆ ಏನಂದ್ರೆ ನೀನು ಮಾನಿಸ್ಟ್ರಿ ಅಂದ್ರೆ ಟಿಬೆಟಿಯನ್ ಅವ್ರದ್ದು ಶಾಪ್ಸ್ ಅಂತೆ. ಶಾಪ್ಸ್ ಅಲ್ಲ, ಗೊತ್ತಿಲ್ಲ ಏನು ಅಂತ. ಏನಂತ ಗೊತ್ತಿಲ್ಲ. ದೇವಸ್ಥಾನ ಹೋಗ್ಬೇಕಾ? ವಿಡಿಯೋ ಮಾಡ್ಬರ್ತೇನೋ ನೋಡೋಣವಾ? ಇದ್ರಲ್ಲಿ ಏನೋ ಇದೆ ಅನ್ಸುತ್ತೆ, ಬುದ್ಧಿಸ್ಟ್ ಮಾಂಕ್ಸ್ ಅವರೆಲ್ಲ ಇರ್ತಲ್ಲ ಆ ಜಾಗ ಮಾನಿಸ್ಟ್ರಿ. ಮೇ ಬಿ ಅವ್ರದ್ದು ಟೆಂಪಲ್ ಇರ್ಬೇಕೇನದು. ಒಳಗೆ ಹೋದ್ರೆ ವಿಡಿಯೋ ಮಾಡೋದು ಇರ್ತಾರಲ್ಲ ಗೊತ್ತಿಲ್ಲ, ಆದ್ರೆ ಮಾಡ್ತೀನಿ. ಆಚೆಯಿಂದ ನೋಡ್ಕೊಂಬಿಡಿ. ಇದು ನೋಡಿ ಹೆಂಗೆ ಇದು ಮಾಡಿದ್ದಾರೆ. ಅಂದರೆ ಸುತ್ತಿಸೋದು ಏನಂತ ನಂಗೆ ಗೊತ್ತಿಲ್ಲ. ಒಳಗೆ ಪೇ ಮಾಡಬೇಕಂತಿತ್ತು. ಫುಲ್ಲು ಇದೇನು ಇಟ್ಟಿದ್ದಾರೆ ಗೊತ್ತಿಲ್ಲ ಅಲ್ಲ. ಡಿಫ್ರೆಂಟ್ ಆಗಿರೋ ಹೋಟ್ಲುಗಳಿವೆ. ನಾನ್ ವೆಜ್ ಅಂತ ಚೈನೀಸ್ ಹೋಟ್ಲ್ ಇದೆ, ಚಾಪ್ಸ್ಟಿಕ್ ಹೋಟೆಲ್ ಅಂತ. ಚೈನೀಸ್ ಅಂತ ಚಾಪ್ಸ್ಟಿಕ್ ಹೋಟೆಲ್ ಅಂತ. ನೋಡೋಣ. ಟಯರ್ಡ್ ಆಗ್ಬಿಟ್ಟಿದ್ದೀರಪ್ಪ. ಬೇರೆ ವಾಕಿಂಗ್ ಬೇರೆ ನಡೆಯೋದೇ ಆಗುತ್ತೆ. ಆದರೆ ಇವಾಗ ಸ್ವಲ್ಪ ಟೈಮ್ ಇದೆ, 4-5 ಗಂಟೆವರೆಗೂ ತಿಂದ್ಬಿಟ್ಟು ಸುತ್ತಮುತ್ತ ತಿಂದುಬಿಟ್ರೆ ಸ್ವಲ್ಪ ಎನರ್ಜಿ. ನಾವು ಹಂಗೆ ಸುತ್ತಾ ಇದ್ದೀರಿ, ತಿಂದ್ಬಿಟ್ಟು ಸ್ವಲ್ಪ ಎನರ್ಜಿ ಇಟ್ಕೊಂಡು ನೀಟಾಗಿ ನೋಡ್ಕೊಂಡು ಹೋಗ್ಬೇಕು. ಇನ್ನೊಂದು ಶೂ ಹಾಕಿರೋಕ್ಕೆ ಕಾಲು ತುಂಬ ನೋಡ್ತೈತೆ. ಎಲ್ಲರೂ ಫಸ್ಟ್ ಚಪ್ಪಲ್ ಎಲ್ಲ ಏನೋ ಸಿಗುತ್ತೆ ನೋಡ್ಬೇಕು, ಹಾಕೊಂಡ್ಬಿಟ್ಟು ಶೂನ್ಯ ತಂದು ಬ್ಯಾಗ್ ಹಾಕ್ಬಿಡ್ಬೇಕು. ನಮ್ಮೂರಲ್ಲೆಲ್ಲ ಹಸ್ಕಿನ 40,000 50,000 ಕೊಟ್ಟು ಮನೇಲಿ ಸಾಕ್ತಾರೆ. ಇಲ್ಲಿ ಹಸ್ಕಿ ಬೀದಿನೇ. ಇಲ್ಲಿ ಹಸ್ಕಿ, ಜರ್ಮನ್ ಶೆಪರ್ಡು, ಈ ಲ್ಯಾಬ್ ಇವೆಲ್ಲ ಬೀದಿ ನಾಯಿಗಳು. ಇಲ್ಲಿ ನಾವು ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡೋದು. ಮಾಲ್ ರೋಡ್ ಅಲ್ಲಿ, ಮನಾಲಿ ಮಾಲ್ ರೋಡ್ ಅಲ್ಲಿ ಅಡ್ಡಾಡ್ತಾ ಇದಾವೆ. ಬೀದಿ ಬೀದಿಗೆ ಇರ್ತವೆ, ಮನೆಗೆ ಹೋಗಿ ಸಾಕೊಂಬೋದು. ಅವ್ರಿಗೆ ವೆದರ್ ತಕ್ಕಂತೆ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅದು ನೋಡು. ನಮ್ಮೂರ ಅದು ಬೇಕು ಅಂದಲ್ಲ, ಕಿವಿಗೆ ಹಾಕೊಳೋದು ಬೇಕಾ? ಓಕೆ ಗೈಸ್, ಅಷ್ಟೇ ವಿಡಿಯೋ. ಅವ್ನ ಬರ್ತಡೇಗೆಲ್ಲ ಕೇಕ್ ಎಲ್ಲ ಕಟ್ ಮಾಡಿದ್ದು ಆ ವಿಡಿಯೋ ಎಲ್ಲ ಹೋಗ್ಬಿಟ್ಟೈತೆ. ಮತ್ತು
ಇದನ್ನು ವಾಯ್ಸ್ ಓವರ್ ಹೋಗ್ಬಿಟ್ಟೈತೆ, ಏನಕ್ಕಂತ ಗೊತ್ತಿಲ್ಲ. ಮೈಕ್ ಹಾಕ್ಕೊಂಡಿದ್ರು ವಾಯ್ಸ್ ಎಲ್ಲ ಹೋಗ್ಬಿಟ್ಟೈತೆ. ಅದಕ್ಕೆ ಇರೋ ಅಷ್ಟು ವಿಡಿಯೋ ಮಾತ್ರ ಹಾಕ್ತಾ ಇದ್ದೀರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಟ್ರಾವೆಲ್ ವೀಡಿಯೋಸು, ಫುಡ್ ವೀಡಿಯೋಸು, ಡೈಲಿ ವ್ಲಾಗ್ಸು ಎಲ್ಲ ಮಾಡ್ತೀರಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.